ನೋಡು ಪುಸಿ, ಈಗ ಆಗೋಗಿರೋದೆಲ್ಲ ಆಗೋಗಿದೆ. ಇನ್ನು ಮುಂದೆ ಏನಾಗಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು, ಆಯ್ತಾ? ಈಗ ನಿನ್ನ ಗಂಡಂಗೆ ಈಗ ಹೋಯ್ತಿದಂಗೆ ಏನು ಜಗಳ ಮಾಡಕ್ಕೆ ಹೋಗಬೇಡ. ಸುಮ್ಮನೆ ಹಾಗೆ ನೋಡು ಯಾವ ಥರ ನಡ್ಕೊತಾನೆ, ಯಾವ ರೀತಿ ಮಾತಾಡ್ತಾನೆ, ಅದನ್ನೆಲ್ಲ ಕೇಳ್ಕೊ. ಆಮೇಲೆ ಮುಂದಿನ ನೋಡೋಣ, ಮಾತಾಡೋಣ. ಇವತ್ತೇ ನೀನು ಜಗಳ ಮಾಡಬೇಡ. ಸರಿ ಅಕ್ಕ, ಆಯಿತು, ನಡೀರಿ ಹೊರಡೋಣ. ನೋಡು ಪುಸಿ, ನೀನು ಇದೇ ಥರ ಧೈರ್ಯವಾಗಿರಬೇಕು. ಯಾರು ಮಾಡಲ್ಲ ಹೇಳು? ಈಗಿನ ಕಾಲದಲ್ಲಿ ಎಲ್ಲ ಗಂಡಸರು ಅಷ್ಟೇ. ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಈ ಥರದವ್ರು ಇರ್ತಾರೆ. ಅವ್ರಿಗೆ ನಾವು ಹೆಣ್ಮಕ್ಳಾಗಿರೋರು ನಾವೇ ಬುದ್ಧಿ ಕಲಿಸ್ಕೋಬೇಕು. ಈಗ ಏನು ಯೋಚನೆ ಮಾಡಬೇಡ, ನಡೀರಿ ಮನೆಗೆ ಹೋಗೋಣ. ನಡ್ರಿ ಫಸ್ಟ್. ಅಪ್ಪ ಹೋಗುತ್ತೆ. ಹೊರಗಡೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಬರೋಷ್ಟರಲ್ಲಿ ಸಾಕಾಗೋಗುತ್ತೆ. ಪುಷ್ಪ ಪುಷ್ಪ, ಎಲ್ಲೇ ಇದೆಯಾ? ಒಂದು ಗ್ಲಾಸ್ ಕಾಫಿನಾದರೂ ಕೊಡ್ತೀಯಾ? ಬಂದೆ ರೀ, ಇಲ್ಲೇ ಅಡುಗೆ ಮನೇಲಿದ್ದೀನಿ. ಕಾಫಿ ಅಲ್ವಾ, ತಗೊಂಡು ಬರ್ತೀನಿ, ಕುತ್ಕೊಂಡಿರಿ. ಈಗ ಬಂದ್ರಿ ರೀ? ಹೌದು ಕಣೆ. ಅಯ್ಯೋ, ಹೊರಗಡೆ ಓಡಾಡ್ಕೊಂಡು ಕೆಲಸ ಮುಗಿಸ್ಕೊಂಬರೋಷ್ಟೊತ್ತಿಗೆ ಸಾಕಾಗೋಗುತ್ತೆ. ನಿಮ್ದೇ ಸರಿ ಕಣೆ, ಹೆಣ್ಮಕ್ಳು ಮನೇಲಿ ಆರಾಮಾಗಿರ್ತೀರ. ನಮ್ಮ ಗಂಡಸ್ರು ಬಳಿ ಯಾಕೆ ಹೇಳೋಣ? ಅಯ್ಯಯ್ಯೋ ಪಾಪ, ಎಷ್ಟೊಂದು ಕಷ್ಟಪಡ್ತೀರಿ ನೀವು ನಮಗೋಸ್ಕರ, ನಮ್ಮ ಮನೆಗೋಸ್ಕರ ಎಷ್ಟೊಂದು ಕಷ್ಟಪಡ್ತೀರ ಅಲ್ವಾ? ಹ್ಞೂ ಕಣೆ, ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ ಹೇಳು? ನಿನಗೆ, ನಮ್ಮ ಮನೆಗೋಸ್ಕರನೇ ಮಾಡ್ತಾ ಇರೋದು. ನೀನು ಚೆನ್ನಾಗಿರ್ಬೇಕು. ಹೌದೌದು, ನೀವು ನನಗೋಸ್ಕರ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ. ನಾನಂತೂ ನಿಮ್ಮಂಥ ಗಂಡನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಏನು ಹಂಗೆ ಮಾತಾಡ್ತಾ ನಿಂತಿರ್ತೀಯಾ? ಕಾಫಿ ಏನಾದರೂ ಕೊಡ್ತೀಯಾ? ಅಯ್ಯಯ್ಯೋ, ಮರ್ತೆ ಹೋಯ್ತು, ತಗೊಳ್ರಿ ಕಾಫಿ ಕುಡೀರಿ. ಆಮೇಲೆ ರೀ, ಇವತ್ತು ಎಲ್ಲಿ ಹೋಗಿದ್ರಿ ಕೆಲಸಕ್ಕೆ? ಇವತ್ತೇನೆ ಹೊಸ್ದಾಗಿ ಕೇಳ್ತಿದೀಯಾ? ಎಲ್ಲಿಗೆ ಹೋಗ್ತೀನಿ, ಮಾಮೂಲಿ ಕೆಲಸ. ಹಿಂಗೆ ನಾನು ಮಾಡೋದು ದಳ್ಳಾಳಿ ವ್ಯಾಪಾರ ಅಲ್ವಾ? ಅಲ್ಲೆಲ್ಲ ಸಂತೆಲಿ ಹಸುಗಳೆಲ್ಲ ಪರ್ಚೇಸ್ ಮಾಡಕ್ಕೆ ಬಂದಿರ್ತಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ವ್ಯವಹಾರ ಮಾತಾಡ್ಬಿಟ್ಟು ಒಳ್ಳೆ ಹಸು ಇಟ್ಕೊಟ್ರೆ ನಮ್ಗೊಂಚೂರು ಕಮಿಷನ್ ಸಿಗುತ್ತೆ. ಅದೇ ಕೆಲ್ಸಕ್ಕೆ ಹೋಗಿದ್ದೆ. ಓ, ಸಂತೆಗೆ ಹೋಗಿದ್ರಾ? ಇವತ್ತು ಸಂತೆ ಎಲ್ಲಿತ್ತು? ಇದ್ಯಾಕೆ ಇವತ್ತು ಹಿಂಗೆಲ್ಲ ಕೇಳ್ತಾ ಇದೀಯಾ? ಏನಾಯ್ತು ನಿಮ್ಗೆ? ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಅಯ್ಯಯ್ಯೋ, ಏನೇನೋ ಕೇಳ್ತಾ ಇದ್ದೀನೇನ್ರಿ? ಅಯ್ಯೋ ದೇವ್ರೆ. ಅಲ್ಲ, ನೀವು ನನ್ನ ಹತ್ರ ಏನು ಹೇಳೋದೇ ಇಲ್ವಲ್ಲ, ಸುಮ್ಮನೆ ಹೋಗ್ತೀರಾ ಸುಮ್ಮನೆ ಬರ್ತೀರಾ. ಅದಕ್ಕೆ ಎಲ್ಲೋಗಿದ್ರಿ, ಯಾವ ಊರಲ್ಲಿತ್ತು ಅಂತ ವಿಚಾರಿಸ್ಕೊತಾ ಇದ್ದೆ ಅಷ್ಟೇ. ಆಮೇಲೆ ನೀವು ಒಬ್ಬರೇ ಹೋಗಿದ್ರಾ? ನಿಮ್ಗೆಲ್ಲ ಹುಚ್ಚ ಹಿಡ್ದೈತೆ ಅನ್ಸುತ್ತೆ. ಒಬ್ನೇ ಹೋಗ್ದೆ, ಇನ್ಯಾರು ಬರ್ತಾರೆ ಹೇಳಿ ನಮ್ಮ ಜೊತೆಲಿ? ಒಬ್ನೇ ಹೋಗಿದ್ದೆ. ಸರಿ ಕಣ್ರಿ, ಆಯಿತು. ಕಾಫಿ ಕುಡೀರಿ, ಬಿಸಿ ಬಿಸಿ ಅಡುಗೆ ಮಾಡಿರ್ತೀನಿ, ಊಟ ಮಾಡ್ಕೊಬಿಟ್ಟು ಮಲ್ಕೊಳ್ಳೋರಂತೆ. ಸರಿ ಕಣೆ, ಆಯಿತು. ರೀ, ನಿಮ್ಮ ಹತ್ರ ಒಂದು ಕೇಳೋಣ ಅಂದ್ಕೊಂಡೆ ಮರ್ತೇ ಬಿಟ್ಟೆ ಕಣ್ರಿ. ಏನು ಹೇಳು? ರೀ, ನನಗೊಂದು ಸೀರೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಒಂದು ಸೀರೆ ಕೊಡಿಸ್ತೀರಾ? ಹೆಂಗಿದ್ರು ಮುಂದಿನ ವಾರ ನನ್ನ ಬರ್ತಡೇ ಐತೆ. ನನ್ನ ಬರ್ತಡೇಗೆ ನೀವೇನು ಕೊಡಿಸೋದಿಲ್ವಾ? ನನಗೊಂದು ಸೀರೆ ಕೊಡಿಸ್ರಿ. ಸೀರೆನಾ? ಅಯ್ಯೋ, ಇವತ್ತು ಏನು ವ್ಯಾಪಾರನೂ ಇಲ್ಲ, ಏನಿಲ್ಲ. ನನ್ಗೆ ಏನು ಆದಾಯ ಬರ್ತೈತೆ ಅಂತ ನಿನಗೆ ಸೀರೆ ಕೊಡಿಸ್ಲಿ ಹೇಳು? ದುಡ್ಡಿಲ್ಲ ಕಣೆ. ಏನು ದುಡ್ಡಿಲ್ವಾ? ಕಂಡವರು ಕೊಡಿಸ್ಬೇಕಾದ್ರೆ ಅಪ್ಸರಿ ಹಂಗೆ ಕಾಣಿಸ್ತೀಯ. ಒಳ್ಳೆ ಸೀರೆ ತೋರಿಸಿ ಏನಕ್ಕಾಗುತ್ತೆ? ಏನಂತೆ? ಅಯ್ಯೋ, ಸುಮ್ಮನೆ ಹಂಗೆ ಅಂದೆ ಕಣ್ರಿ. ಎಲ್ಲರೂ ಸೀರೆ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರೆ, ಅಪ್ಸರೆಗಳ ಥರ ಕಾಣಿಸ್ತಿರ್ತಾರೆ. ನನಗೆ ಅದೃಷ್ಟ ಇಲ್ವಲ್ಲ ಅಂತ ಹೇಳಿದೆ. ನಿಮಗೆ ನನಗೊಂದು ಸೀರೆ ಕೊಡಿಸಿ ಅಂತ ಅಂದರೆ ಪಾಪ ನಿಮ್ಮ ಹತ್ರ ದುಡ್ಡೇ ಇಲ್ಲ. ನೀವು ನೋಡಿದ್ರೆ ಈ ಥರ ಬಡವರು, ಏನು ಮಾಡೋದು ಹೇಳಿ? ನಿಮ್ಮ ಹತ್ರ ದುಡ್ಡು ಕಾಸು ಇದ್ರೆ ತಾನೇ ಕೊಡಿಸೋದು. ನೀವಿದ್ದಿದ್ರೆ ಕೊಡ್ಸೋರಿ ಬಿಡಿ, ನಿಮ್ಮ ಹತ್ರ ದುಡ್ಡೇ ಇಲ್ವಲ್ಲ. ಹೌದೌದು, ನನ್ನ ಹತ್ರ ದುಡ್ಡಿದ್ದಿದ್ರೆ ನಾನು ನಿಮ್ಗೆ ಕೊಡಿಸ್ತಾ ಇರ್ತೀನಾ? ಸರಿ ಬಿಡು, ಹೋಗಿ ಅಡುಗೆ ಮಾಡೋದು, ಊಟ ಮಾಡ್ಬಿಟ್ಟು ಮಲ್ಕೋತೀನಿ. ನನಗೂ ಯಾಕೋ ಸಾಕಾದಂಗೆ ಆಗೈತೆ. ಎಷ್ಟು ಸುಳ್ಳು ಹೇಳ್ತಾರೆ ನೋಡು, ನಾಟಕನೇ ಮಾಡ್ತಾರೆ. ನನ್ನ ಹತ್ರ ದುಡ್ಡೇ ಇಲ್ವಂತೆ. ನನಗೆ ಕೊಡ್ಸೋಕ್ಕಾದ್ರೆ ಮಾತ್ರ ದುಡ್ಡಿಲ್ಲ. ಅವಳು ಯಾವಳು ಬೀದಿಲಿ ಹೋಗೋಳು ಕೊಡ್ಸೋಕೆ ಮಾತ್ರ ದುಡ್ಡೈತೆ. ನನಗೇ ಮೈಯೆಲ್ಲ ಉರಿತೈತೆ. ಈಗ ಮಾಡೋ ಅಡುಗೆನಲ್ಲಿ ವಿಷ ಹಾಕಿ ಸಾಯಿಸ್ಬಿಡ್ಲ ಅನ್ನೋಷ್ಟು ಸಿಟ್ಟು ಬತ್ತೈತೆ. ಏನು ಮಾಡಲಿ, ಆಯ್ತಾ ಇಲ್ಲ. ಮಾಡ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಇರು. ಅವಳ ಬೇವರ್ಸಿ ಕೊಡ್ಸೋಕೆ ಮಾತ್ರ ದುಡ್ಡಿರ್ತದೆ, ಕಟ್ಕೊಂಡು ಹೆಂಡತಿ ಕೊಡ್ಸೋಕೆ ದುಡ್ಡಿರಕ್ಕಲ್ಲ ಇವ್ರ ಹತ್ರ. ನಾನು ಇದೆಲ್ಲ ಗೊತ್ತಿಲ್ಲದೆ ದಡ್ಡಿ ಆಗ್ಬಿಟ್ಟೆ ಇಷ್ಟು ವರ್ಷದಿಂದವ. ಅದು ಏನೇನು ಮಾಡ್ತಾವ್ರೋ ಮಾಡಲಿ. ನನಗಂತೂ ಈ ಮನೆಯಲ್ಲಿ ಒಂದು ಗ್ಲಾಸ್ ನೀರು ಕುಡಿಯೋಕ್ಕೂ ಭಯ ಆಗ್ತಾಯಿದ್ಯಪ್ಪ. ಏನು ಮಾಡೋದು? ಎಷ್ಟು ದಿನದವರೆಗೂ ಇದೇ ಥರ ಇರೋಕ್ಕಾಗುತ್ತೆ? ಕದ್ದು ಮುಚ್ಚಿ ಓಡಾಡ್ಕೊಂಡು ತಿನ್ನಬೇಕು ಅಂತಂದರೆ ಏನು ಅರ್ಥ ಇದು? ನಮ್ಮ ಮನೆಯಲ್ಲಿ ನನಗೆ ಬೇಕಾದಾಗ ಊಟ ಮಾಡೋ ಸ್ವಾತಂತ್ರ್ಯನೂ ಇಲ್ದಂಗೆ ಆಗೋಯ್ತಲ್ಲ. ಸ್ವಾತಂತ್ರ್ಯ ಇಲ್ಲ ಅಂತಲ್ಲ, ಈಗ ಊಟದಲ್ಲಿ ಮದ್ದು ಸೇರಿಸ್ತಾ ಇದ್ದಾರೋ, ಕುಡಿಯೋದ್ರಲ್ಲಿ ಮದ್ದು ಸೇರಿಸ್ತಾ ಇದ್ದಾರೋ ಒಂದು ಗೊತ್ತಾಯ್ತಾ ಇಲ್ಲ.
ಈಗ ಈ ಮನೆಯಲ್ಲಿ ಒಂದು ತನ್ನ ತಿನ್ನೋಕ್ಕೂ ಯೋಚನೆ ಮಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ನನಗೆ. ನಾನೇನಾದರೂ ಹೇಳೋಣ ಅಂತಂದರೆ ನನ್ನ ಗಂಡನೂ ನನ್ನ ಮಾತು ಕೇಳೋನಲ್ಲ. ಇನ್ನು ಅತ್ತೆಯೋ ಅಯ್ಯೋ ನನಗೆ ಕಂಡ್ರೆ ಉರಿದು ಬೀಳ್ತಾಳೆ. ನಾನು ಈ ಕತೆ ಅಷ್ಟೇ, ಹೇಳೋಂಗೆ ಇಲ್ಲ. ಯಾರ ಹತ್ರ ಹೇಳ್ಕೊಳ್ಳಿ, ಹೆಂಗಿರಲಿ ನಾನು? ಈ ಮನೇಲಿ ಎಲ್ಲರೂ ಒಂದು, ನಾನು ಒಬ್ಬಳೇ ಒಂದು ಅನ್ನೋ ಥರ ಆಗ್ಬಿಟ್ಟೈತೆ. ನನಗೆ ಯಾರೂ ಸಹಾಯ ಮಾಡಲ್ಲ, ನನ್ನವರು ಅಂತ ಯಾರೂ ಇಲ್ಲ ಈ ಮನೆಯಲ್ಲಿ. ಅದಕ್ಕೆ ಒಳಗೆ ಬರ್ಬೋದಾ? ಏನಿವತ್ತು ಇವಳಕ್ಕೆ ನಮ್ಮ ರೂಮ್ ಕಡೆಗೆ ಬಂದವಳೆ, ಯಾವತ್ತು ಬರ್ದಿರೋಳು? ಹಾಂ ಬಾ ಮಾಲಿನಿ, ಇಲ್ಲೇ ಇದ್ದೀನಿ, ಬಾ ಒಳಗಡೆ ಇದ್ದೀನಿ. ಓ ಅದಕ್ಕೆ ಏನು ನೀವು ಇವತ್ತು ಊಟನೇ ಮಾಡಲಿಲ್ವಲ್ಲ? ಬಾ ಮಾಲಿನಿ ಕುತ್ಕೋ ಬಾ. ನಾನು ಊಟ ಮಾಡಲಿಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು? ನಾನು ಊಟ ಮಾಡಿದ್ನಲ್ಲ. ನೀವು ಊಟ ಮಾಡಿದ್ರಾ? ನಾನು ನೋಡಿದೆ ನೀವು ಊಟ ಮಾಡಲಿಲ್ವಲ್ಲ. ನೀವು ಏನೋ ಬೇಜಾರು ಮಾಡ್ಕೊಂಡು ಊಟ ಮಾಡಿಲ್ಲ ಅನ್ಸುತ್ತೆ. ಇರಿಯತ್ಗೆ ನಾನು ಇವಾಗಲೇ ಊಟ ತೊಗೊಂಬರ್ತೀನಿ ನಿಮಗೆ. ಅಯ್ಯೋ ಮಾಲಿನಿ, ನಿನಗೆ ಯಾಕೆ ತೊಂದರೆ? ಇಲ್ಲಪ್ಪ ನಾನು ಊಟ ಮಾಡಿದೆ. ನೀವು ಅಲ್ಲಿ ಕುತ್ಕೊಂಡು ಊಟ ಮಾಡ್ತಿದ್ರಲ್ಲ, ಆಗಲೇ ಊಟ ಬಡಿಸ್ಕೊಂಡು ಊಟ ಮಾಡಿಬಿಟ್ಟೆ ನಾನು. ಹೌದಾ? ಯಾಕೆ ಏನಾಯಿತು? ಯಾಕೆ ಈ ಥರ ಕೇಳ್ತಾ ಇದೆಯಲ್ಲ? ಏನೂ ಇಲ್ಲ ಅದಕ್ಕೆ, ನನಗೆ ಯಾಕೋ ಹಂಗೆ ಅನ್ನಿಸ್ತಾ ನೀವು ಊಟ ಮಾಡಲಿಲ್ಲ ಅಂತ, ಅದಕ್ಕೆ ಕೇಳೋಣ ಅಂತ ಬಂದೆ ಅಷ್ಟೇ. ಸರಿ ಅದಕ್ಕೆ ಆಯಿತು, ಬರ್ತೀನಿ. ಗೊತ್ತಾಗುತ್ತೆ, ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ಸತ್ಯ ಬೂದಿಲ್ ಮುಚ್ಚಿರೋ ಕೆಂಡದ ಥರ ಇವತ್ತಲ್ಲ ನಾಳೆ ಹೊರಗೆ ಬರಲೇಬೇಕು. ಈ ಕೆಲಸ ಇವತ್ತು ಕೆಲಸ ಯಾರು ಮಾಡ್ತಿದ್ದಾರೆ ಅಂತ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ನನಗೆ ಯಾಕೋ ಇವಳ ಮೇಲೂ ಅನುಮಾನ ಬರ್ತಾ ಇದೆ. ಆದರೂ ಏನು ಸತ್ಯ ಗೊತ್ತಿಲ್ಲದೆ ದೂರೋದು ತಪ್ಪಾಗುತ್ತೆ. ನೋಡೋಣ. ಹೇಗಾದರೂ ಮಾಡಿ ಈ ಮನೇನ, ಇವ್ರಿಗಿರೋ ಜಮೀನೆಲ್ಲ ನಾನೇ ಹೊಡಿಬೇಕು. ಏನು ಮಾಡೋದು? ಯಾಕೆ ಬರ್ತಾನೆ ಏನೋ ಯೋಚನೆ ಮಾಡ್ಕೊಂಬರ್ತಾ ಇದೆಯಲ್ಲ? ಏನು ನಿಮ್ಮ ಅತ್ತಿಗೆಗೆ ಊಟ ಕೊಟ್ಬಿಟ್ಟು ಬಂದ್ಯಾ? ಇಲ್ಲ ಊಟ ಮಾಡಿದ್ರ ಅವರು? ರೀ ಅದನ್ನೇ ಯೋಚನೆ ಮಾಡ್ಕೊಂಬರ್ತಿದ್ದೀನಿ. ಇವತ್ತು ನಮ್ಮ ಅತ್ತಿಗೆ ಬೇಗನೆ ಊಟ ಮಾಡಿಬಿಟ್ಟಿದ್ದಾರೆ ಕಣ್ರಿ. ಏನು ಆಗಲೇ ಊಟ ಮಾಡಿಬಿಟ್ಟಿದ್ದಾರಾ? ಛ, ಈಗ ಮಾತ್ರೆ ಹಾಕಿದೆಯಾ ಇಲ್ವಾ ಊಟದಲ್ಲಿ? ಎಲ್ರಿ, ಅವ್ರು ಯಾವಾಗಲೂ ಲಾಸ್ಟಲ್ಲಿ ತಾನೇ ಊಟ ಮಾಡ್ತಿದ್ದು. ನಮ್ದೆಲ್ಲ ಊಟ ಆಗಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಊಟ ಮಾಡ್ತಾಯಿದ್ರು. ಆದರೆ ಇವತ್ತು ಬೇಗನೆ ಊಟ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಸೇರ್ಸೋಕ್ಕಾಗಿಲ್ಲ ಅವ್ರ ಹೊಟ್ಟೆಗೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ದಿನಕ್ಕೆ ಒಂದು ಮಾತ್ರೆ ಕೊಡಲೇಬೇಕು ಕಂಪಲ್ಸರಿ. ಈಗಾಗಲೇ ಮಧ್ಯಾಹ್ನ ಆಗ್ಬಿಟ್ಟಿದೆ. ಈಗ ಅವ್ರ ಅಮ್ಮನ ಮನೆಗೆ ಹೋಗಿದ್ರಿಂದ 2-3 ದಿನ ಮಾತ್ರೆ ಬೇರೆ ಹಾಕಿಲ್ಲ ಅವ್ರಿಗೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಹೇಳು? ಈಗ ಫಸ್ಟ್ ಇವಳು ಒಂದು ಗತಿ ಕಾಣಿಸಿ, ಇವಳು ಹೊಟ್ಟೆನಲ್ಲಿ ಒಂದು ಮಗು ಬೆಳಿದಂಗೆ ಮಾಡಿ, ಕೊನೆಗೆ ನಿಮ್ಮ ಅಣ್ಣಂಗೂ ಏನಾದರೂ ಒಂದು ಮಾಡಿ ಇಡೀ ಆಸ್ತಿ ಹೊಡಿಬೇಕು ಅಂತ ನಾವು ಯೋಚನೆ ಹಾಕ್ಕೊಂಡಿದ್ದೀವಿ. ಇದು ನೋಡಿದ್ರೆ ಈ ಥರ ಆಗೋಯ್ತಲ್ಲ, ಏನು ಮಾಡೋದು? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಕಣ್ರಿ. ಈಗ ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನೋಡೋಣ ಇರಿ, ಸಂಜೆ ಆದರೆ ಊಟಕ್ಕೆ ಸೇರ್ಸೋದಕ್ಕೆ ಟ್ರೈ ಮಾಡ್ತೀನಿ. ಹಿಂಗಾದ್ರೂ ಮಾಡಿ ಇವತ್ತು ಅವಳು ಹೊಟ್ಟೆಗೆ ಅದನ್ನು ಸೇರಿಸಲೇಬೇಕು. ಇಲ್ಲ ಅಂತಂದರೆ ನಾವು ಅಂದ್ಕೊಂಡಿರೋದಾಗಲ್ಲ. ನೋಡಿ, ಈಗ ನಾವು ಮಾಡಬೇಕಾಗಿರೋ ಕೆಲಸನ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ನಾಳೆ ನಮಗೆ ಒಳ್ಳೆ ಪ್ರತಿಫಲ ಸಿಗೋದು. ಇವಾಗಲೇ ನಾವು ಹಾಗೆ ಹಿಂಗೆ ಅಂದ್ಕೊಂಡು ಏನಾದರೂ ಎಡುವುದು ಅಂತ ಅಂದರೆ ಮುಂದೆ ಪಶ್ಚಾತ್ತಾಪ ಅನುಭವಿಸ್ಬೇಕಾಗುತ್ತೆ. ಈಗ ಒಂದು ಕೆಲಸ ಮಾಡು, ನೀನೇ ಏನಾದರೂ ತಿಂಡಿನೋ ಏನಾದರೂ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಟ್ಟು ಅವಳು ಕೊಡು. ಅದರಲ್ಲಿ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಕೊಡು, ಅವಳು ಅದನ್ನು ತಿನ್ನಲಿ. ಅರ್ಥ ಆಯ್ತಾ? ನಿನಗೆಲ್ಲನೂ ನಾನೇ ಹೇಳ್ಕೊಡ್ಬೇಕಾ? ಸ್ವಂತವಾಗಿ ಏನು ಯೋಚನೆ ಬರೋದೇ ಇಲ್ವಾ ನಿನಗೆ? ಏನು, ನಾನು ಅವಳಿಗೆ ಏನಾದರೂ ಮಾಡ್ಕೊಂಡೋಗಿ ಕೊಡಬೇಕಾ? ಸಾಧ್ಯ ಇಲ್ಲ ರೀ. ಹೇ ಮಂಗ್ತಿನ್ನೆ, ನಿನ್ಗೆ ಅಷ್ಟು ಅರ್ಥ ಆಗೋದಿಲ್ವಾ? ನಮ್ಮ ಕೆಲಸ ಆಗಬೇಕು ಅಂತಂದ್ರೆ ನಾವು ಇದನ್ನ ಮಾಡಲೇಬೇಕು. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ ಗಾದೆನೇ ಇಲ್ವಾ? ನಮಗೆ ಏನಾಗಬೇಕು ಅದು ನಡಿಬೇಕು, ನಾವು ಅನ್ಕೊಂಡಿರೋದು ಆಗಬೇಕು ಅಂತಂದ್ರೆ ನಾವು ಇಂಥ ಕೆಲಸ ಎಲ್ಲ ಮಾಡಲೇಬೇಕಾಗುತ್ತೆ. ಈಗ ನೀನು ಏನು ಬೇರೆ ಮಾತಾಡದೆ ಏನಾದರೂ ಮಾಡ್ಕೊಂಡು ಹೋಗ್ಬಿಟ್ಟು ಅವಳಿಗೆ ತಿನ್ನಕೊಡು. ಸರಿ ರೀ, ಆಯಿತು ಬಿಡಿ. ಹಾಗಾದರೆ ಅವ್ರಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಇವಾಗ ಪಾಯಸ ಮಾಡಿಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ಟು ಅವಳು ಕೊಡ್ತೀನಿ. ತಿನ್ನಿ ಸಾಯ್ಲಿ. ಏನು ಇದು ಬರ್ದೇ ಇದ್ದಿದ್ರು ಆಗೋದು. ನಮ್ಮಮ್ಮಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಇರಿ, ನೀವು ಯೋಚನೆ ಮಾಡಬೇಡಿ. ನಮ್ಮಮ್ಮ ಕೈಯಿಂದನೇ ಅವಳಿಗೊಂದು ಗತಿ ಕಾಣಿಸ್ತೀನಿ. ಆಗ ನಮ್ಮ ಮೇಲೂ ತಪ್ಪರಲ್ಲ, ನಾವು ಕೆಟ್ಟವರು ಆಗಲ್ಲ. ಸದ್ಯಕ್ಕೀಗ ನಾನು ಹೇಳಿದ ಕೆಲಸ ಮಾಡು, ಆಮೇಲೆ ನೋಡೋಣ ಮಿಕ್ಕಿದ್ದನ್ನ. ಅದೆಲ್ಲ ಸರಿ ಕಣ್ರಿ, ಆದರೆ ನಾನು ಮಾಡಿಕೊಟ್ಟಿದ್ದನ್ನು ಅವರು ತಿಂದಿಲ್ಲ ಅಂತ ಅಂದರೆ ಏನು ಮಾಡ್ಬೇಕು ಹೇಳಿ? ಬರೀ ಅಪ್ಶಕ್ನ ಯಾವಾಗ ನೋಡೋದು ಬರೀ ಹಂಗಾದ್ರಿಂಗೆ ಹಿಂಗಾದ್ರಿಂಗೆ ಅಂತ ಬರೀ ಕೆಟ್ಟದೇ ಯೋಚನೆ ಮಾಡ್ತೀಯಾ? ಹಂಗೆಲ್ಲ ಯೋಚನೆ ಮಾಡಬೇಡ. ಈಗ ನೀನು ಮಾಡ್ಕೊಂಡು ಹೋಗ್ಬಿಟ್ಟು ಪ್ರೀತಿಯಿಂದ ತಗೊಳ್ಳಿ ಅದಕ್ಕೆ ತಿನ್ನಿ ಅಂತ ಹೇಳಿ ನೀನೇ ಕುತ್ಕೊಂಡು ತಿನ್ಸು. ಸರಿ ರೀ, ಆಯಿತು, ಈಗಲೇ ಹೋಗಿ ಮಾಡ್ತೀನಿ. ಅಯ್ಯಯ್ಯೋ, ಎಂಥ ಹೆಣ್ಣನ್ನು ಗಂಟಾಕಬಿಟ್ಟು ನಾನು ಎಲ್ಲ ನಾನು ಹೇಳ್ಕೊಟ್ಟೆ ಮಾಡಿಸ್ಬೇಕು. ಒಂದು ಸ್ವಂತವಾಗಿ ಮಾಡೋದೇ ಇಲ್ಲ ಇವಳು. ಅಯ್ಯೋ, ಏನು ಮಾಡೋದು? ಈ ಆಸ್ತಿಗೋಸ್ಕರ ಮದುವೆ ಆಗಿದ್ದೀನಿ, ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಅಷ್ಟೇ. ಈ ಆಸ್ತಿ ಇಲ್ಲ ಅಂತಂದ್ರೆ ಇವಳನ್ನ ಯಾರು ಮೂಸು ನೋಡ್ತಿರ್ಲಿಲ್ಲ. ಇವಳನ್ನ ಬರಲಿ, ನನ್ನ ಕೈಗೆ ಇಡೀ ಆಸ್ತಿ ಬರಲಿ, ಆಮೇಲೆ ನನ್ನ ಆಟ ತೋರಿಸ್ತೀನಿ.